ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೆ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ನಮೋ ರುದ್ರಾಯ ಮಹತೆ ದೇವಾಯೋಗ್ರಾಯ ಮೀಢುಷೆ ಶಿವಾಯ ನ್ಯಸ್ತದಂಡಾಯ ಧೃತದಂಡಾಯ ಮನ್ಯವೇ. ಸರ್ವಾರ್ಥಸಂಭವೋ ದೇಹಃ ಜನಿತಃ ಪೋಷಿತಃ ಪುನಃ ನತಯೋರ್ಯಾತಿ ನಿರ್ವೇಶಂ ಪಿತ್ರೋಃ ಮರ್ತ್ಯಃ ಶತಾಯುಷ. ಶ್ರೀ ಗುರುಭ್ಯೋ ನಮಃ. ಕ್ರೋಧಿ ಸಂವತ್ಸರದ ಪುಷ್ಯಮಾಸದ ಶುಕ್ಲಪಕ್ಷದ ಷಷ್ಠಿಯ ಈ ದಿನ ನಾವು ನಮ್ಮ ತಾಯಿಯವರ ಸಪ್ತಮ ಮಾಸಿಕವನ್ನು ಇವತ್ತು ಆಚರಿಸಿದ್ದೇವೆ. ಕಳೆದ ದಿವಸ ಊನ ಷಾಣ್ಮಾಸಿಕ ಅದು ಸಮಾಪ್ತವಾಗಿದೆ. ಗೋದಾನ ಕೂಡ ಆಗಿದೆ. ಗೋದಾನ ಮತ್ತು ಮಕ್ಕಳಾದವರು ತಂದೆ ತಾಯಂದಿರ ಸದ್ಗತಿಗಾಗಿ ಮಾಡಬೇಕಾದ ಈ ಒಂದು ಕರ್ತವ್ಯದ ಕುರಿತಾಗಿ ಒಂದೆರಡು ಮಾತುಗಳು, ಅವು ಕೂಡ ಭಾಗವತದ ಪ್ರವಚನಕ್ಕೆ ಸಂಬಂಧಿಸಿದ್ದೇ ಅಂತ ಅನ್ನಿಸ್ತದೆ. ಹಾಗಾಗಿ ತಮ್ಮೆದುರಿಗೆ ಅವನ್ನ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಈ ಮಂಗಲಾಚರಣ ಶ್ಲೋಕಗಳನ್ನು ಹೇಳುವಾಗ ಕೂಡ ಮೊದಲು ಕೃಷ್ಣನ ಮತ್ತು ಲಕ್ಷ್ಮೀದೇವಿಯ, ಪ್ರಾಣನ, ಹಾಗೆ ಈ ಶಿವನ ಮತ್ತು ತಂದೆ ತಾಯಂದಿರ ಮಹತ್ವವನ್ನು ಹೇಳುವ ಒಂದು ಶ್ಲೋಕ. ಇದರಲ್ಲಿ ಪ್ರಾಣನ ಒಂದು ಶ್ಲೋಕ ಬಿಟ್ಟರೆ ಉಳಿದುದೆಲ್ಲವೂ ಕೂಡ ಭಾಗವತದಲ್ಲೇ ಬಂದಿರುವಂಥ ಶ್ಲೋಕಗಳು. ಆ ಶ್ಲೋಕಗಳನ್ನು ನಾವು ಹೇಳಿ ಮಂಗಲಾಚರಣೆ ಮಾಡಿದ್ದೇವೆ. ಸರ್ವಾರ್ಥ ಸಂಭವೋ ದೇಹ, ನಮ್ಮ ಈ ದೇಹದಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ವಿಧದ ಪುರುಷಾರ್ಥಗಳನ್ನು ನಾವು ಗಳಿಸ್ತೇವೆ. ಈ ಎಲ್ಲ ನಮ್ಮ ಸಾಧನೆಗೆ, ಐಹಿಕ ಪಾರ್ಥಿಕ ಸಾಧನೆಗೆ ಸಾಧನವಾದದ್ದು ಈ ದೇಹ. ಈ ದೇಹವನ್ನು ಹೊತ್ತು ಹೆತ್ತು ಪೋಷಿಸಿದವರು ತಂದೆ ತಾಯಂದಿರು. ನೃತಯೋರ್ಯಾತಿ ನಿರ್ವೇಶಂ, ಅವರು ಮಾಡಿದಂಥ ಒಂದು ಉಪಕಾರ ಏನಿದೆ ನಮ್ಮ ದೈಹಿಕ ಬೆಳವಣಿಗೆ ಹಾಗೆ ಬೌದ್ಧಿಕ ಬೆಳವಣಿಗೆಯಲ್ಲಿ, ಅದನ್ನು ಆ ಋಣವನ್ನು ತೀರಿಸಲಿಕ್ಕೆ ಭಗವಂತ ನಮಗೆ ಒಂದು 100 ಜನ್ಮ ಎತ್ತಿದರೂ ಸಾಕಾಗೋದಿಲ್ಲ. ನತಯೋರ್ಯಾತಿ ನಿರ್ವೇಶಂ ಪಿತ್ರೋಹ ಮರ್ತ್ಯಃ ಶತಾಯುಷ. ಈ ಮಾತು ಸ್ವಯಂ ಭಗವಂತನೇ ಹೇಳಿದಂಥ ಮಾತು, ತನ್ನ ತಂದೆ ತಾಯಂದಿರಾದಂಥ ದೇವಕಿ ಮತ್ತು ವಸುದೇವರಿಗೆ ಅವರ ಬಳಿ. ಹೀಗೆ ಆ ತಂದೆ ತಾಯಂದಿರು ಮಾಡಿದಂಥ ಉಪಕಾರವನ್ನು ಇವತ್ತು ತಾಯಿಯವರು ಮಾಡಿರುವಂಥ ಉಪಕಾರವನ್ನು ನಾವು ಸ್ಮರಿಸಬೇಕಾಗಿದೆ. ಯಾಕೆಂದರೆ ಅವರ ಮಾಸಿಕ ಇರುವುದರಿಂದ ವಿಶೇಷವಾಗಿ ಗೋದಾನ ಮಾಡಬೇಕು. ಗೋದಾನ ಮಾಡಿದರೆ ಅದು ಆ ಗತಿಸಿದ ಜೀವಕ್ಕೆ ವೈತರಣಿ ನದಿಯನ್ನು ದಾಟಲಿಕ್ಕೆ ಸಹಾಯ ಮಾಡ್ತದೆ ಅಂತ ಹೀಗೆಲ್ಲ ನಂಬಿಕೆಗಳು, ಸಂಪ್ರದಾಯಗಳು, ಶಾಸ್ತ್ರದಲ್ಲಿ ಉಲ್ಲೇಖಗಳು ಕೂಡ ಅಲ್ಲಲ್ಲಿ ಇರಬಹುದು. ನಾವಿದನ್ನು ಕೇಳಿರ್ತೇವೆ. ಆದರೆ ಅದರ ಬಗ್ಗೆ ಒಂದು ಮಾತನ್ನು ಹೀಗೆ ಹೇಳಬೇಕು ಅಂತ ಅನ್ನಿಸ್ತದೆ. ಗೋದಾನ ಬಹಳ ಮಹತ್ವದ್ದು, ಅದ್ರ ಬಗ್ಗೆ ಏನೂ ಸಂಶಯ ಇಲ್ಲ. ಭಗವಂತನ ಗೋಬ್ರಾಹ್ಮಣ ಹಿತ ಅಂತ ಹೇಳ್ತಾರೆ. ಗೋವುಗಳಿಗೆ ಮತ್ತು ಬ್ರಾಹ್ಮಣರಿಗೆ ಆ ಭಗವಂತ ಹಿತವನ್ನು ಮಾಡುವುದಕ್ಕಾಗಿ ಅವತರಿಸಿದ ಕೃಷ್ಣರೂಪಿಯಾದ ಭಗವಂತ ಅಂತ. ಆದರೆ ಈ ಗೋವು ಅಂತನ್ನುವುದು ಪ್ರಾಚೀನ ಕಾಲದಲ್ಲಿ ಒಂದು ಸಂಪತ್ತು. ಗೋ ಸಂಪತ್ತು ಎಷ್ಟಿದೆಯೋ ಅನ್ನೋದನ್ನು ಗಮನಿಸಿ ಆ ವ್ಯಕ್ತಿಯ ಶ್ರೀಮಂತಿಕೆಯನ್ನು ಅಳಿತಾ ಇದ್ದರು. ಅದೆಲ್ಲ ವಿಚಾರ ಸರಿ. ಆದರೆ ನಮಗೆ ಒಂದು ಸಂಗತಿ ಗಮನದಲ್ಲಿರಬೇಕು. ಗೋದಾನಕ್ಕಿಂತಲೂ ಬಹಳ ಮಹತ್ವದ ಸಂಗತಿಗಳನ್ನು ಶಾಸ್ತ್ರವೇ ವರ್ಣನೆ ಮಾಡಿದೆ. ನಾವು ಗೋದಾನದ ಮಹತ್ವವನ್ನು ಎಷ್ಟು ಒತ್ತಿ ಹೇಳ್ತಾ ಇರ್ತೀವೋ ಅಷ್ಟು ಒತ್ತಿ ಹೇಳುವುದನ್ನು ಈ ಮಹಾಭಾರತದಲ್ಲಿರುವಂಥ ಕೆಲವು ಬೇರೆ ಸಂಗತಿಗಳ ಬಗ್ಗೆ ನಾವು ಮಾಡೋದಿಲ್ಲ. ದೇವಮಾಲ್ಯಾಪನಯನಂ ದ್ವಿಜೋಚ್ಛಿಷ್ಟ ನಿಬರ್ಹಣಂ ಶಾಂತ ಸಂವಾಹನಂ ರೋಗಿ ಪರಿಚರ್ಯಾ ಸುರಾರ್ಚನಂ ಏಕೈಕಮಪಿ ರಾಜೇಂದ್ರ ಗೋಪ್ರದಾನಾದ್ ವಿಶಿಷ್ಯತೆ ಅಂತ ಆ ಮಾತು. ದೇವಮಾಲ್ಯಾಪನಯನಂ, ನಾವೇನು ದೇವರ ಪೂಜೆಯನ್ನು ಮಾಡಿರ್ತೀವಿ ಕಳೆದ ದಿವಸ, ಅಲ್ಲಿ ಬಿದ್ದಿರುವಂಥ ನಿರ್ಮಾಲ್ಯವನ್ನು ವಿಸರ್ಜಿಸುವುದು.
ಇದು ಬಹಳ ಮಹತ್ವದ ಒಂದು ಕಾರ್ಯ. ಸಕಾಲದಲ್ಲಿ ಬ್ರಾಹ್ಮ ಮುಹೂರ್ತದಲ್ಲಿದ್ದು ಆಹ್ನಿಕಗಳನ್ನೆಲ್ಲ ಮಾಡಿ ದೇವಪೂಜಾ ಮಾಡಲಿಕ್ಕೆ ತೊಡಗಿ ನಿರ್ಮಾಲ್ಯವನ್ನು ವಿಸರ್ಜಿಸುವುದು ಬಹಳ ದೊಡ್ಡ ಸಂಗತಿ. ದ್ವಿಜೋಚ್ಛಿಷ್ಟ ನಿಬರ್ಹಣಂ, ಬ್ರಾಹ್ಮಣರಾದಂಥವರು ಭೋಜನ ಮಾಡಿದ ಮೇಲೆ ಅವರು ಕುಳಿತಂಥ ಎಲೆಗಳನ್ನು ಅಲ್ಲಿಂದ ತೆಗೆದು ಅಲ್ಲಿ ಗೋಮಯವನ್ನು ಮಾಡುವುದೇನಿದೆ ಬಹಳ ದೊಡ್ಡ ಕೆಲಸ ಅಂತ. ಶಾಂತ ಸಂವಾಹನಂ, ನಮ್ಮ ಮನೆಗೆ ಯಾರು ಅತಿಥಿಗಳು ಬಂದಾಗ ದಣಿದು ಬಂದಾಗ ಅವರಿಗೆ ನೀರು, ಆಹಾರ, ಹಾಸಿಗೆ ಇತ್ಯಾದಿಗಳನ್ನು ಕೊಡುವುದು. ರೋಗಿ ಪರಿಚರ್ಯ, ರೋಗಿಗಳಾದವರಿಗೆ ಪರಿಚಾರ ಮಾಡುವುದು. ಅವರು ನಮ್ಮ ತಂದೆ ತಾಯಿಂದ ಇರಬಹುದು, ಮತ್ತಾರೇ ಇರಬಹುದು. ಹೀಗೆ ರೋಗಿಗಳ ಸೇವಾ ಮಾಡುವುದು. ಸುರಾರ್ಚನಂ, ದೇವತೆಗಳ ಪೂಜಾ ಮಾಡುವುದು, ಅರ್ಥಾತ್ ಜ್ಞಾನಯಜ್ಞ ಮಾಡುವುದು ಮತ್ತು ದ್ರವ್ಯಯಜ್ಞ ಮಾಡುವುದು. ಇದು ಬಹಳ ಮಹತ್ವದ ಕಾರ್ಯ. ಏಕೈಕಮಪಿ, ಇವಿಷ್ಟೇನು ಸಂಗತಿಗಳಿವೆ, ಇದರಲ್ಲಿ ಪ್ರತಿಯೊಂದೂ ಕೂಡ ಎಲ್ಲವನ್ನೂ ಮಾಡಲೇಬೇಕು, ಎಲ್ಲವನ್ನೂ ಮಾಡಿದರೆ ಅದು ಗೋದಾನಕ್ಕಿಂತ ದೊಡ್ಡದು ಅಂತ ಅರ್ಥ ಅಲ್ಲ. ಅದರಲ್ಲಿ ಯಾವುದು ಒಂದನ್ನು ಮಾಡಲಿಕ್ಕೆ ಸಾಧ್ಯ ಆದರೂ ನಿರ್ವಂಚನೆಯಿಂದ ಮಾಡಿದರೂ ಅದು ಗೋದಾನಕ್ಕಿಂತ ಬಹಳ ದೊಡ್ಡದು ಅಂತ ಮಹಾಭಾರತದಲ್ಲಿ ಈ ಭೀಷ್ಮನೇ ಯುಧಿಷ್ಠಿರನಿಗೆ ಹೇಳಿದಂಥ ಅನುಶಾಸನ ಪರ್ವ ಅಥವಾ ಶಾಂತಿ ಪರ್ವಗಳಲ್ಲಿ ಮಾತು ಕೇಳಿ ಬರ್ತದೆ. ಮತ್ತು ದೇವತೆಗಳ ವಿಗ್ರಹದ ಮೇಲಿರುವಂಥ ಆ ನಿರ್ಮಾಲ್ಯವನ್ನು ತೆಗೆಯುವುದು ಅಂತ ಒಂದು ಅರ್ಥ ಅದಕ್ಕೆ. ಅಥವಾ ನಾವು ದೇವಾಲಯವನ್ನು ಗುಡಿಸುವುದು, ಅದು ಕೂಡ ಬಹಳ ಮಹತ್ವದ ಅರ್ಥ. ನಾವೇನು ಯಾವ ಗರ್ಭಗುಡಿಯಲ್ಲಿ ದೇವತೆ ಪೂಜೆ ಮಾಡ್ತೇವೆ, ಆ ಗರ್ಭಗುಡಿಯನ್ನು ಸ್ವಚ್ಛ ಮಾಡಿ ಅದನ್ನು ಒರೆಸಿ ಚೊಕ್ಕಟವಾಗಿ ಇಟ್ಟುಕೊಂಡು ಮುಂದಿನ ಪೂಜೆಗೆ ಅದನ್ನು ಅಣಿಗೊಳಿಸುವುದು. ದ್ವಿಜೋಚ್ಛಿಷ್ಟ ನಿಬರ್ಹಣಂ, ಬ್ರಾಹ್ಮಣರ ಎಲೆಗಳನ್ನು ಎತ್ತಿ ಅಲ್ಲಿ ಗೋಮಯ ಸಾರಿಸುವುದೇನಿದೆ ಇದು ಕೂಡ ಬಹಳ ಮಹತ್ವದ ಸಂಗತಿ. ಪ್ರಾಯ ಇವೆರಡೂ ಸಂಗತಿಗಳನ್ನು ಯಾರೋ ಸ್ತ್ರೀಯರಾದವರು ಮಾಡಬೇಕು ಅಂತ ನಾವು ಆಲೋಚನೆ ಮಾಡಿಕೊಂಡು ಪುರುಷರಾದವರು ನಾವು ಆ ಕಡೆ ಗಮನ ಕೊಡುವುದನ್ನು ಬಿಡ್ತೇವೆ. ಗೋದಾನವನ್ನು, ಒಬ್ಬ ಬ್ರಾಹ್ಮಣನಿಗೆ ಗೋದಾನವನ್ನು ಮಾಡುವುದು ಅಥವಾ ಪ್ರತ್ಯಕ್ಷ ಗೋವು ಅಲ್ಲದೆ ಹೋದರೂ ಒಂದು ಗೋವಿನ ಬೆಲೆಯನ್ನಾದರೂ ಆತನಿಗೆ ಕೊಟ್ಟು ಗೋದಾನ ಮಾಡಿದ್ದೇವೆ ಅಂತ ತಿಳ್ಕೊಂಡು ನಮ್ಮ ಕೃತ್ಯವನ್ನು ನಾವು ಮಾಡಿ ಮುಗಿಸಿದ್ದೀವಿ ಅಂತ ತಿಳ್ಕೊಳ್ತೀವಲ್ಲ, ಅದಕ್ಕಿಂತ ಹೆಚ್ಚಿನದು ನಮ್ಮ ಕಾರ್ಯವನ್ನು ನಾವೇ ಮಾಡಿಕೊಳ್ಳುವುದು. ನಮ್ಮ ಮನೆಯಲ್ಲಿ ನಮ್ಮ ದೇವಾಲಯವನ್ನು ನಾವೇ ಸ್ವಚ್ಛ ಮಾಡಿಕೊಳ್ಳುವುದೇನಿದೆ ಅದು ಬಹಳ ಮಹತ್ವದ ಒಂದು ಸಂಗತಿ. ದೇವಮಾಲ್ಯಾಪನಯನಂ ದ್ವಿಜೋಚ್ಛಿಷ್ಟ ನಿಬರ್ಹಣಂ. ಹಾಗೆಯೇ ಬ್ರಾಹ್ಮಣರು ಏನು ಭೋಜನ ಕೂತಿರ್ತಾರೆ ಅಲ್ಲಿ ಆ ಉಚ್ಚಿಷ್ಟವನ್ನು ತೆಗೆಯುವುದು, ಅದು ಕೂಡ ಸ್ತ್ರೀಯರೇ ಮಾಡಬೇಕಾದ ಸಂಗತಿ. ಅಯ್ಯೋ ನಾವು ಹೆಂಗಸರಿದ್ದಾಗ ನೀವ್ಯಾಕೆ ಮಾಡ್ತೀರಿ ಅಂತ ಅನೇಕ ಜನ ಹೆಂಗಸರು ನಾವು ಅದನ್ನು ಮಾಡಲಿಕ್ಕೆ ಹೋದರೆ ತಪ್ಪಿಸಿಬಿಡ್ತಾರೆ. ಅದು ಹಾಗಲ್ಲ, ಅದು ಸರಿಯಲ್ಲ. ಅದು ಇವೆಲ್ಲವನ್ನೂ ಕೂಡ ಪುರುಷರು ಮಾಡಬೇಕು, ಸ್ತ್ರೀಯರು ಮಾಡಬೇಕು. ಅದು ಇಬ್ಬರಿಗೂ ಕೂಡ ಸಂಬಂಧಪಟ್ಟದ್ದೇ ಅದು. ಶಾಂತ ಸಂವಾಹನಂ, ರೋಗಿ ಪರಿಚರ್ಯ ಸುರಾರ್ಚನಂ, ಶಾಂತರಾದವರಿಗೆ ಬಳಲಿ ಬಂದವರಿಗೆ ಆತಿಥ್ಯ ಮಾಡುವುದು, ರೋಗಿಗಳಿಗೆ ಆರೈಕೆ ಮಾಡುವುದು. ಸುರಾರ್ಚನಂ, ಇದು ಬಹಳ ಮಹತ್ವದ್ದು ಎಲ್ಲದಕ್ಕಿಂತ. ದೇವತೆಗಳನ್ನು ಭಗವಂತನಿಂದ ತೊಡಗಿ ಉಳಿದೆಲ್ಲರನ್ನೂ ಕೂಡ ಜ್ಞಾನಯಜ್ಞದಿಂದ, ದ್ರವ್ಯಯಜ್ಞದಿಂದ, ಮುಖ್ಯವಾಗಿ ಜ್ಞಾನಯಜ್ಞದಿಂದ ನಾವು ಆರಾಧನೆ ಮಾಡುವುದೇನಿದೆ ಬಹಳ ಮಹತ್ವದ್ದು. ಸುರಾರ್ಚನಂ, ಹೀಗಿದು ಏಕೈಕಮಿ ರಾಜೇಂದ್ರ ಗೋಪ್ರದಾನ ವಿಶಿಷ್ಯತೆ. ಪ್ರತಿಯೊಂದು ಕೂಡ ಗೋದಾನಕ್ಕಿಂತಲೂ ಬಹಳ ದೊಡ್ಡದು. ನಾವು ನಮ್ಮ ಗತಿಸಿದ ತಂದೆ ತಾಯಂದಿರನ್ನು ಉದ್ದೇಶಿಸಿ 6ನೇ ತಿಂಗಳಿನ ಪ್ರಸಂಗದಲ್ಲಿ ಗೋದಾನ ಮಾಡಬೇಕು, ಯಾರಿಗೆ ಗೋದಾನ ಮಾಡಬೇಕು, ಆ ಗೋವನ್ನು ಸ್ವೀಕಾರ ಮಾಡಿದವನು ಅದನ್ನು ಹೇಗೆ ಪಾಲಿಸ್ತಾನೆ, ಮತ್ತು ಅವನಿಗೆ ಯಾವ ಗೋವು ಇಷ್ಟ ಆಗ್ತದೆ ಅಂತೆಲ್ಲ ಬಹಳಷ್ಟು ಆಲೋಚನೆ ಮಾಡಿ ಆ ಮೂಲಕ ಗೋದಾನ ಮಾಡುವವರು ಇದ್ದಾರೆ. ನಾನೇ ಅಂಥದನ್ನೆಲ್ಲ ನೋಡಿದ್ದೇನೆ. ಗೋದಾನ ಮಾಡುವುದು ಎಷ್ಟು ಸಮಸ್ಯೆಗೆ ಕಾರಣ ಆಗ್ತದೆ ಅಂದರೆ, ಗೋದಾನ ಸ್ವೀಕಾರ ಮಾಡಿದವರು, ಗೋಶಾಲೆಯನ್ನು ನಡೆಸುವಂಥ ವೈದಿಕರು, ವಿದ್ವಾಂಸರ ಅನುಭವಗಳನ್ನೇ ನಾನು ಕೇಳಿ ತಿಳ್ಕೊಂಡಿದ್ದೇನೆ. ಅದಕ್ಕಾಗಿ ಈ ಮಾತುಗಳನ್ನು ಹೇಳ್ತಿದ್ದೇನೆ. ಹೊಸ ಗೋವೊಂದನ್ನು ಒಬ್ಬನಿಗೆ ಕೊಟ್ಟು ಅದನ್ನು ಸಾಕಲಿಕ್ಕೆ ಒಂದು ಸ್ವಲ್ಪ ಹಣ ಕೊಟ್ಟು ಒಂದು 30-40 ಸಾವಿರ ಆದರೂ ಹೊಸ ಗೋವಿಗೆ ಒಂದು ಕ್ರಯ ಆದಿತ್ತು, ದರ.
ಮುಂದೆ ಅದನ್ನು ಸಾಕಲಿಕ್ಕೆ ಒಂದೊಂದು 8-10 ಸಾವಿರ 4-5 ಸಾವಿರ ಕೊಟ್ಟೆವು, ಬಿಟ್ಟೆವು. ಅಂತೂ ಗೋದಾನ ಮಾಡಿ ಪುಣ್ಯ ಪಡ್ಕೊಂಡಿದ್ದೇವೆ ಅಂತ ಭಾವಿಸಿ ನಾವು ಸುಮ್ಮನೆ ಆಗಿಬಿಡ್ತೇವೆ. ಆದರೆ ಅದನ್ನು ಸ್ವೀಕಾರ ಮಾಡಿದವನಿಗೆ ಹಳ್ಳಿಗಾಡಿನ ಪ್ರದೇಶ ಆದರೆ ಮೇವು ಸಿಕ್ಕಿತ್ತು, ಪಟ್ಟಣಗಳಲ್ಲಿ ಮೇವು ಎಲ್ಲಿಂದ ಸಿಗ್ತದೆ? ಸಿಗೋದಿಲ್ಲ. ಅದಕ್ಕಾಗಿ ಅನೇಕ ಜನ ನಾವು ಒಂದು ಗೋಶಾಲೆ ನಡೆಸ್ತಾ ಇದ್ದೀವಿ ಈಗಾಗಲೇ, ನೀವೊಂದು ಮತ್ತೊಂದು ಹೊಸ ಗೋವನ್ನು ಅಲ್ಲಿ ತಂದು ಹಾಕಿದರೆ ಅದಕ್ಕೆ ಮೇವು ಹಾಕಲಿಕ್ಕೆ ನಾವು ಏನು ಶ್ರಮ ಪಡ್ತೇವೆ, ಆ ಶ್ರಮದ ಅರಿವು ನಿಮಗೇನಾಗ್ತದೆ? ಅದರ ಬದಲು ಹೊಸ ಗೋವನ್ನು ದಾನ ಮಾಡಬೇಕು ಅಂತ ಆಲೋಚನೆ ಮಾಡುವುದರ ಬದಲು ಈಗಾಗಲೇ ಆ ಇದ್ದ ಗೋವುಗಳಿಗೆ ಆಗುವಂಥ ಬೆಲೆಯೊಂದನ್ನು ನಮಗೆ ಕೊಟ್ಟುಬಿಟ್ರೆ, ಒಂದು 40-50 ಸಾವಿರ ಹಣವನ್ನೇ ನಮಗೆ ಕೊಟ್ಟುಬಿಟ್ರೆ ಇರುವ ಗೋವುಗಳಿಗಾದರೂ ನಾವು ಮುತುವರ್ಜಿಯಿಂದ ಆರೈಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅವ್ರು ಹೇಳೋದನ್ನು ಕೇಳಿದ್ದೇನೆ ನಾನು. ಇಷ್ಟು ಕಷ್ಟ ಗೋದಾನ ಮಾಡುವುದಂತನ್ನೋದೇ, ಮಾಡುವವನಿಗೂ ಕಷ್ಟ, ತಗೊಳ್ಳುವವನಿಗೂ ಕಷ್ಟ. ಅದರಲ್ಲಿ ಆ ಗೋವಿನ ಕೊಂಬಿಗೆ ಬಂಗಾರದ ಅಲಂಕಾರ ಮಾಡಬೇಕು, ವಸ್ತ್ರಾಭರಣಗಳನ್ನು ಅದಕ್ಕೆ ತೊಡಸ್ಬೇಕು, ಅದಕ್ಕೆ ಹಾಲು ಕರೀಲಿಕ್ಕೆ ಕಂಚಿನ ಪಾತ್ರ ಕೊಡಬೇಕು, ಇತ್ಯಾದಿ ಅನೇಕ ಮಾತುಗಳನ್ನೆಲ್ಲ ನಾವು ಕೇಳಿರ್ತೇವೆ. ಇಷ್ಟೆಲ್ಲ ವಿದ್ಯುಕ್ತವಾಗಿ ನಾವು ಗೋದಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಮಗೆ ಅಂತ ವಿಚಾರ ಮಾಡಬೇಕು. ಅದರಿಂದ ಗೋದಾನಕ್ಕೆ ಅದರದೇ ಆದ ಬೆಲೆ ಇದೆ, ನಾನು ಅದನ್ನು ಇಲ್ಲ ಅಂತ ಹೇಳ್ತಿಲ್ಲ, ಅದೇನು ಕ್ಷುಲ್ಲಕ ಅಂತ ಹೇಳ್ತಿಲ್ಲ. ಆದರೆ ಈ ನಾವು ಮಾಡುವಂಥ ಇವಿಷ್ಟು ಸಂಗತಿಗಳೇನಿವೆ, ಗತಿಸಿದ ತಂದೆ ತಾಯಿಂದಿರ ಸದ್ಗತಿಗಾಗಿ ನಾವು ನಿತ್ಯ ಜ್ಞಾನ ಯಜ್ಞ ಮತ್ತು ದ್ರವ್ಯ ಯಜ್ಞಗಳನ್ನು ಮಾಡುವುದು, ಮಾಸಿಕ ಇತ್ಯಾದಿಗಳನ್ನು ಮಾಡೇ ಮಾಡ್ತೇವೆ. ಹಾಗೆ ಜ್ಞಾನ ಯಜ್ಞವನ್ನು ಕೂಡ ಯಾರಾದರೂ ಒಬ್ಬರು ಜ್ಞಾನಿಗಳಾದ ವಿದ್ವಾಂಸರನ್ನು ಕರೆಸಿ ಮಾಡಿಸುವುದು, ಪಾಠ ಪ್ರವಚನಗಳನ್ನು ಸಾಧ್ಯವಾದಷ್ಟು ನಾವೇ ಮಾಡುವುದು, ಇದು ಬಹಳ ವಿಶೇಷವಾದದ್ದು. ಮತ್ತು ನಾವು ವಿದ್ವಾಂಸರು, ನಾವು ಗಂಡಸರು ಅನ್ನುವಂಥ ಒಂದು ಹಮ್ಮು ಬಿಮ್ಮು ಇದನ್ನು ಕೂಡ ಬದಿಗೊತ್ತಿ ಒಂದು ಬಾರಿ ಆದರೂ ಗತಿಸಿದ ತಂದೆ ತಾಯಿಂದರ ನೆನಪಿಗಾಗಿ ಆ ಒಂದು ವರ್ಷದಲ್ಲಿ ಯಾರಾದರೂ ಜ್ಞಾನಿಗಳಾದವರು ಭೋಜನ ಮಾಡಿದ ಸಂದರ್ಭದಲ್ಲಿ ಆ ಎಲೆಗಳನ್ನೆಲ್ಲ ತೆಗೆದುಹಾಕಿ ವಿಸರ್ಜಿಸಿ ಅಲ್ಲಿ ಒಂದು ಗೋಮಯ ಮಾಡಿ ಆ ಮೂಲಕ ಅದು ನಿಜವಾದ ಗೋದಾನ ಅಂತ ನಾವು ಓದಿದ್ದನ್ನು ಆಚರಣೆಗೆ ತಂದು ಆ ಮೂಲಕ ಒಂದು ಸಾರ್ಥಕವಾದಂತಹ ಸೇವೆಯನ್ನು ಆ ತಂದೆ ತಾಯಿಂದರಿಗೆ ನಾವು ಮಾಡಿದಂತಾಗ್ತದೆ. ಹೀಗೆ ಮಾಡುವುದನ್ನು ನಾವು ರೂಢಿ ಮಾಡ್ಕೊಳ್ಬೇಕು. ಗೋದಾನಕ್ಕಿಂತಲೂ ವಿಶಿಷ್ಟವಾದ ಈ ಸಂಗತಿಗಳನ್ನು ನಾವು ಪ್ರವಚನದಲ್ಲಿ, ನಮ್ಮ ಪಾಠಗಳಲ್ಲಿ ಹೆಚ್ಚು ಒತ್ತಿ ಹೇಳಬೇಕು. ಹಾಗೆ ಮಾಡಿದರೆ ಅದರಿಂದ ಹೆಚ್ಚು ಲಾಭ ಆಗ್ತದೆ. ಅಂತೂ ನಮ್ಮ ಗುರಿ ದ್ರವ್ಯ ಯಜ್ಞಕ್ಕಿಂತ ಜ್ಞಾನ ಯಜ್ಞದ ಕಡೆಗೆ ಹೆಚ್ಚು ಇರಬೇಕು. ಅದನ್ನೇ ಸುರಾರ್ಚನ ಅಂತ ಅಲ್ಲಿ ಬಂದಿರೋದು. ಇಂಥ ಸುರಾರ್ಚನವನ್ನು ಬಹಳ ಮುತುವರ್ಜಿಯಿಂದ ಮಾಡಬೇಕು ಅಂತ ನನಗೆ ಕಾಣಿಸ್ತು. ಯಾವ ಕಾರಣಕ್ಕೂ ಕೂಡ ಗೋದಾನಕ್ಕಿರುವ ಬೆಲೆಯನ್ನು ನಾನು ಕಡೆಗಣಿಸ್ತಾ ಇಲ್ಲ, ಅದನ್ನು ಮಾಡಬೇಡಿ ಅಂತಲೂ ಕೂಡ ಯಾರಿಗೂ ಹೇಳ್ತಾ ಇಲ್ಲ. ಇಂಥ ವಿಷಯಗಳು ಅನೇಕ ಕಡೆ ತಪ್ಪು ತಿಳುವಳಿಕೆ ಕಾರಣ ಆಗುವುದರಿಂದ ಮತ್ತೆ ಆ ಎಚ್ಚರಿಕೆಯನ್ನು ನಾನು ಕೊಡಬೇಕಾಯ್ತು. ಹೀಗೆ ಗೋದಾನಕ್ಕಿಂತಲೂ ವಿಶಿಷ್ಟವಾದ ಧರ್ಮ ಕಾರ್ಯಗಳನ್ನು, ದ್ರವ್ಯ ಯಜ್ಞಕ್ಕಿಂತಲೂ ವಿಶಿಷ್ಟವಾದ ಜ್ಞಾನ ಕಾರ್ಯವನ್ನು ತಂದೆ ತಾಯಿಂದರ ಸ್ಮರಣಾರ್ಥವಾಗಿ ನಾವು ಮಾಡಬೇಕು. ನಾವು ಪುತ್ರಿಯರಾಗಿ ಹಾಗೆ ಮಾಡಿ ನಮ್ಮ ಕರ್ತವ್ಯವನ್ನು ನಾವು ಸಮಾಪ್ತ ಮಾಡಬೇಕು. ಋಣ ಏನು ಪೂರ್ಣ ತೀರ್ತದೆ ಅಂತಲ್ಲ, ಏನು ಮಾಡಬೇಕು ಅದನ್ನು ಮಾಡಿದಂತ ಆಗ್ತದೆ ಅಂತ ನಂದೊಂದು ಸಲಹೆ. ಅದ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು.